ನಮಸ್ಕಾರ. ನನ್ನೆಲ್ಲ ರೈತ ಬಂದವ್ರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ರೈತ ಬಂದವರೇ, ಕಳೆದ 15 ದಿವಸ ಹಿಂದ್ಗಡೆ ನಾನು ಒಂದು ಅಡಿಕೆ ತೋಟಕ್ಕೆ ಡ್ರಿಂಚಿಂಗ್ ಮಾಡಿಸ್ತಾ ಇದ್ದೆ. ಅಂತಂದರೆ ಆರ್ಗ್ಯಾನಿಕ್ ಗೊಬ್ಬರ ಬಳಸಿ ಔಷಧಗಳನ್ನ ಹಾಕಿ ಒಂದು ಡ್ರಿಂಚಿಂಗ್ ಮಾಡಿದ್ವಿ. ಯಾಕಪ್ಪ ಅಂಥೇಳಿ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಅಡಿಕೆ ಗಿಡಗಳಿಗೆ ಅಥವಾ ಒಂದು ಹಿಂಗಾರುಗಳು ಕಡಿಮೆ ಬಂದರೆ, ಈಗ ಮಿನಿಮಮ್ ಒಂದು 4ರಿಂದ 5, 6, 7ವರೆಗೂ ಒಂದು ಹಿಂಗಾರುಗಳು ಹಾಕ್ತವೆ. ಈಗ ಏನಾಗ್ತದೆ ಅಂತಂದ್ರೆ ಒಂದು 3 ಅಥವಾ ಒಂದು 2 ಅಥವಾ 4 ಇಷ್ಟೊಂದು ಹಿಂಗಾರಿಗೆ ಒಂದು ಈ ವರ್ಷದ ಫಲ ಮುಗೀತದ ಅನ್ನೋ ಟೈಮ್ಗೆ ಮತ್ತು ಅಡಿಕೆ ಗಿಡ ಅಂತಂದರೆ ಆ ಸುಳಿ ಅಂತೇನೋ ಅಂತ ಇರ್ತೈತಲ್ಲ, ಸುಳಿ ಏನಂದ್ರೆ ಗರಿಗಳು ಸರಿಯಾಗಿ ಅರಳೋದಿಲ್ಲ, ಈ ಥರ ಹಿಂಗೆ ಗುಂಪಾಗಿರೋದು ಕಾರಣ. ಆ ಕಾರಣಕ್ಕೋಸ್ಕರ ನಾವು ಒಂದು ಡ್ರಿಂಚಿಂಗ್ ಮಾಡಿದ್ವಿ. ಅಂತಂದ್ರೆ ಆರ್ಗ್ಯಾನಿಕ್ ಔಷಧಗಳನ್ನ ಹಾಕಿ ಮತ್ತು ಗೊಬ್ಬರನ ಹಾಕಿ ಡ್ರಿಂಚಿಂಗ್ ಮಾಡಿದ್ವಿ. ಹಾಗಾಗಿ ಮಾಡಿ 15 ದಿವಸ ಮೇಲ್ಪಟ್ಟಾಯ್ತು. 15, 20 ದಿವಸ ಹತ್ರ ಆಯ್ತು. ಆದರೆ ಅಡಿಕೆ ಗಿಡಗಳು ಯಾವ ಥರ ಚೇಂಜ್ ಆಗಿದ್ದಾವೆ ಈಗ ನೋಡ್ಕೊಂಬರೋಣ. ಹೆಂಗೆ ಒಂದು ಅಡಿಕೆ ಗಿಡ ಡ್ರಿಂಚಿಂಗ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಹಿಂಗಾರುಗಳಿದ್ವು, ಅಥವಾ ಅಡಿಕೆ ಒಂದು ಡ್ರಿಂಚಿಂಗ್ ಮಾಡಿದ ಮೇಲೆ ಮತ್ತೆ ಅದರದ್ದು ಒಂದು ಹಿಂಗಾರನ್ನು ಹಿಡಿಯುವಂಥ ಒಂದು ಪ್ರಕ್ರಿಯೆ ನಡೆದದ. ಅದು ನೋಡ್ಬೋದು. ನಾನು ಹಿಂದ್ಗಡೆ ಒಂದು ತೋರಿಸ್ತಾ ಇರ್ತೀನಿ, ಇಲ್ಲಿ ನೋಡ್ಬೋದು. ಎಲ್ಲ ಒಂದು ಏನಂದರೆ ಕಾಣಿಸ್ತಾ ಇರ್ತಾವೆ ನೋಡಿ. ಇಲ್ಲಿ ಈ ಮರಕ್ಕೆ ಅಥವಾ ಈ ಮರಕ್ಕೆ ನೋಡಿ, ಇಲ್ಲಿ ನೋಡಿ, ಇವೆಲ್ಲ ಮುಗಿದು ಹೋಗಿರೋ ಒಂದಷ್ಟು ಗಿಡಗಳು. ಅಂತಂದರೆ 3 ಅಥವಾ 4 ಹಿಂಗಾರನ್ನ ಮುಗಿಸಿ ಒಂದು ಮುಗಿದಿರುವಂಥ ಪ್ರಕ್ರಿಯೆ. ಹಾಗಾಗಿ ಮತ್ತೆ ಅದು ಡ್ರಿಂಚಿಂಗ್ ಮಾಡಿದ್ಮೇಲೆ ಈ ಗಿಡಕ್ಕೆ ಹೋಗಿ ನೋಡ್ಬೋದು ನೀವು, ಮತ್ತೆ ಒಂದು ಹಿಂಗಾರನ್ನ ಹಿಡಿಯುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಗಿಡಗಳು ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಥದ್ದು ವಿಡಿಯೋಗಳನ್ನ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಈಗಿನ ಒಂದು ನಾನು ಯಾವ ಥರ ಡ್ರಿಂಚಿಂಗ್ ಮಾಡಿದೆ ಅಂತ ಕಳೆದ ವಿಡಿಯೋನ ತೋರಿಸಿದೆ. ಆದರೆ ಈಗ ಯಾವ ಥರ ಇನ್ನಷ್ಟು ಗಿಡಗಳು ಇದಾವೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ನೋಡ್ಬೋದು ನೀವು ರೈತ ಬಂದವರೇ, ಯಾವ ಥರ ಬದಲಾವಣೆ ಆಗಿದಾವೆ ಗಿಡಗಳು ಅಂತಂದರೆ, ಕಳೆದ 15-20 ದಿವಸದ ಹಿಂದ್ಗಡೆ ನೋಡಿರುವಂಥ ಗಿಡಗಳಿಗೆ ಅಥವಾ ಈ ಕಡೆ ಒಂದು 15 ಆದ ನಂತರ ಒಂದು ಇರುವಂಥ ಗಿಡಗಳಿಗೆ ಚೇಂಜಸ್ ನೋಡಿದರೆ ನಮಗೂ ಆಶ್ಚರ್ಯ ಆಗ್ತದೆ. ಯಾಕಂತಂದರೆ ಇಷ್ಟೊಂದು ಪವರ್ಫುಲ್ ಆಗ್ತದೆ ಒಂದು ಔಷಧ ಅಂಥೇಳಿ. ಯಾವುದಪ್ಪ ಔಷಧ ಅಂತೇಳಿದರೆ ನೀವು ನೋಡ್ಬೋದಲ್ಲ, ಬೊರಾನು ಮತ್ತು ಜೀವರಸ, ಜಡೆನ್ನು ಮತ್ತು ಯೂರಿಯಾ ಮಿಕ್ಸ್ ಮಾಡಿಕೊಂಡು ಪ್ರತಿ ಗಿಡಕ್ಕೂ ಒಂದು ಗಿಡಕ್ಕೂ 2 ಲೀಟ್ರ್ ಅಂತ ಒಂದು ಡ್ರಿಂಚಿಂಗ್ ಮಾಡ್ಕೊತ ಬಂದಿದ್ವಿ. ಹಾಗಾಗಿ ಡ್ರಿಂಚಿಂಗ್ ಮಾಡಿದ ತಕ್ಷಣ ಒಂದಿಷ್ಟು ಗಿಡಗಳು ಯಾವ ಥರ ಚೇಂಜ್ ಆಗಿದಾವೆ ಅಂತಂದರೆ, ಸಾಕಷ್ಟು ಬದಲಾವಣೆ ಆಗಿದಾವೆ. ಗಿಡಗಳಲ್ಲಿನೂ ಒಂದಿಷ್ಟು ಚೇಂಜಸ್ ಕಂಡಿದ್ದಾವೆ, ಭಾರಿ ಬದಲಾವಣೆ ಕಂಡಿದ್ದಾವೆ ಗಿಡಗಳಲ್ಲಿ. ಮತ್ತು ಹಿಂಗಾರುಗಳೂ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಅದರದ್ದು ಮತ್ತೆ ಹೊಟ್ಟೆ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಭಾರಿ ಚೇಂಜಸ್ಗಳು ಕಂಡಿದೆ. ಹಾಗಾಗಿ ಯಾರಾದರೂ ಒಂದು ಯೂಸ್ ಮಾಡಬೇಕು ಅನ್ನೋರಿದ್ದರೆ ಇವಾಗ ಒಂದು ಯೂಸ್ ಮಾಡುವಂಥ ಸರಿಯಾದ ಸಮಯ ಐತಿ. ಆದಷ್ಟು ಒಂದು ಯೂಸ್ ಮಾಡಿಕೊಂಡು ನೀವು ಒಂದು ಬಳಸಿ ಇದರದ ಒಂದು ಪ್ರತಿಫಲನ ಒಂದು ಅನುಭವಿಸ್ಬೋದು ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ಅನಿಸಿಕೆ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಏನೇ ಇದ್ರೂ ಒಂದು ಕಮೆಂಟ್ ಮೂಲಕ ನೀವು ಒಂದು ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತ ಎಲ್ರಿಗೂ ವಂದನೆಗಳು.